ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಮಶ್ರೂಮ್, ಆಲೂಗಡ್ಡೆ ಮತ್ತು ಡಬಲ್ ಬೀನ್ಸ್ ಅಂದರೆ ಕಿಡ್ನಿ ಬೀನ್ಸ್ ಅಂತ ಕೂಡ ಕರೀತಾರೆ, ಅದರ ಗ್ರೇವಿನ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿರುತ್ತದೆ. ಪೂರಿಗೆ, ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗಂತೂ ಬೊಂಬಟ್ ಕಾಂಬಿನೇಷನ್ ಆಗಿರುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಆಲೂಗಡ್ಡೆ ಮತ್ತು ಡಬಲ್ ಬೀನ್ಸ್ನ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಶ್ರೂಮ್ನ ಹೆಚ್ಕೊಂಡು ಮಾಡ್ಕೊಂಡಿದ್ದೆ, ಹಾಗೂ ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ ಹಾಗೂ ಖಾರ ಪುಡಿ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀವಿ. ಸೊ ಮಸಾಲ ಅಂತೂ ರೆಡಿ ಆಗಿದೆ. ಈಗ ಗ್ರೇವಿ ಮಾಡೋಣ. ಒಲೆ ಮೇಲೆ ಒಂದು ತಪ್ಪಲೆ ಇಟ್ಕೊಂಡಿದೆ, ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ದ್ಮೇಲೆ ಈರುಳ್ಳಿ ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ಮಶ್ರೂಮ್ ಕೂಡ ಸೇರಿಸ್ಕೊಳ್ಳೋಣ. ಸೊ ಎಲ್ಲ ಸೇರಿಸ್ಕೊಂಡ್ಮೇಲೆ ಒಂದು ಸಲ ಚೋಟಲ್ಲಿ ಕೈ ಆಡಿಸೋಣ. ಎಣ್ಣೆ, ಈರುಳ್ಳಿ ಎಲ್ಲ ಮಿಕ್ಸ್ ಆಗಲಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಹಾಕ್ಕೊಂಡಿದೆ, ಮತ್ತೊಮ್ಮೆ ಚೋಟಲ್ಲಿ ಕೈ ಆಡಿಸ್ಕೊಳ್ಳೋಣ. ಉಪ್ಪೆಲ್ಲ ರುಚಿಗೆ ಅದಕ್ಕೆ ಸೇರ್ಕೊಂಡು ಉಪ್ಪು ಹತ್ತಲಿ ಅಂತ ಮಶ್ರೂಮ್ಗೆ. ಸೊ ತಟ್ಟೆ ಮುಚ್ಚೋಣ. ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ಮಶ್ರೂಮ್ ನೀರು ಸಹ ಬಿಟ್ಕೊಂಡಿದೆ. ಈಗ ಅದಕ್ಕೆ ಡಬಲ್ ಬೀನ್ಸ್ ಹಾಗೂ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಸೊ ಇದನ್ನು ಮತ್ತೆ ಮೂರು ಮಿಕ್ಸ್ ಆಗಲಿ ಅಂತ ಚೋಟಲೊಮ್ಮೆ ಕೈ ಆಡಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತದೆ ಈ ಗ್ರೇವಿ. ಈಗ ರುಬ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಮಸಾಲಕ್ಕೆ ಉಪ್ಪು ಹಾಕಿರಲಿಲ್ವಲ್ಲ, ಸೊ ಡಬಲ್ ಬೀನ್ಸ್ಗೆ, ಮಶ್ರೂಮ್ಗೆಲ್ಲ ಉಪ್ಪು ಹಾಕಿದೆ ಆಗಲೇ. ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ಬೇಕಿದ್ದಲ್ಲಿ ಮತ್ತೊಮ್ಮೆ ಒಂದು ಸ್ವಲ್ಪ ಸೇರಿಸ್ಕೋಬೋದು ರುಚಿ ಬೇಕಾದರೆ. ಈಗ ಚೋಟಲಿ ಎಲ್ಲ ಮಿಕ್ಸ್ ಮಾಡೋಣ. ಮಸಾಲ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಲಿ. ಮಶ್ರೂಮು, ಆಲೂಗಡ್ಡೆ, ಕಿಡ್ನಿ ಬೀನ್ಸ್. ಈಗ ತಟ್ಟೆ ಮುಚ್ಚನ ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಚೆನ್ನಾಗಿ ಕುದೀತಿದೆ. ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಗ್ರೇವಿನ ಸ್ವಲ್ಪ ತೆಳ್ಳಗೆ, ಗಟ್ಟಿಗೆ ನಿಮಗೆ ಹೇಗೆ ಬೇಕೋ ಅನುಕೂಲಕ್ಕೆ ತಕ್ಕಾಗೆ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ಅನ್ನಕ್ಕೆ, ಮುದ್ದೆಗೂ ಕೂಡ ಚೆನ್ನಾಗಿರುತ್ತದೆ. ಈ ಚಪಾತಿ, ರೊಟ್ಟಿ, ಪರೋಟಾಗೆಲ್ಲ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ರೆಡಿ ಆಗಿದೆ. ಈಗ ಚಪಾತಿ ಜೊತೆನೇ ಸರ್ವ್ ಮಾಡ್ತಿದ್ದೀನಿ ನೋಡಿ. ಚಪಾತಿ ಕೂಡ ರೆಡಿ ಇದೆ. ಅದ್ರ ಜೊತೆ ಮಶ್ರೂಮ್, ಆಲೂಗಡ್ಡೆ, ಡಬಲ್ ಬೀನ್ಸ್ ಗ್ರೇವಿ ಕೂಡ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸ್ಗೆ, ರಾತ್ರಿ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತದೆ. ಪೂರಿ, ಚಪಾತಿ, ಪರೋಟ ತುಂಬಾ ಚೆನ್ನಾಗಿರುತ್ತದೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮಗೆ ತಿಳಿಸಿ. ಈಗ ನಾನು ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ. ಈಗ ಚಪಾತಿ ಜೊತೆ ಟೇಸ್ಟ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್ ಚಪಾತಿಗಿದು ಈ ಗ್ರೇವಿ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ನಮಗೆ ತಿಳಿಸಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.